ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನನಗೆ ಯಾರೆಲ್ಲ ಸಪೋರ್ಟ್ನ ಮಾಡ್ತಾ ಬಂದಿದ್ದೀರಾ, ಸೊ ನಿಮ್ಗಳಿಗೂ ಕೂಡ ಒಂದು ಸಪೋರ್ಟ್ನ ಮಾಡುವಂಥ ಒಂದು ಅವಕಾಶ ಇವಾಗ ಬಂದಿದೆ. ಸೊ ನಾನು ಕೂಡ ಇವಾಗ ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಒಂದು ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಥವಾ ನಿಮ್ಮ ಒಂದು ಅಕೌಂಟ್ಗೆ ತುಂಬ ಜನ ಫಾಲೋವರ್ಸ್ ಇದ್ದರೆ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂತಂದರೆ, ಸಿಮ್ಮಲ್ಲಿ ಕನ್ನಡದ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶನ ನಾನು ಮಾಡಿಕೊಡ್ತೀನಿ. ಅಂತಂದರೆ ನಾನು ಅವ್ರಿಗೆ ಅಪ್ರೋಚ್ ಮಾಡ್ತೀನಿ, ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆನಾ. ಸೊ ನಿಮ್ಗೆ ಗೊತ್ತಿರೋದೆ, ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ, ನನಗೆ ಸಿಮ್ ಅವರು ಕನ್ನಡದ ಇನ್ಫ್ಲೂಯೆನ್ಸರ್ ಆಗಿ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅವ್ರಿಗೆ ಇನ್ನೂ ಹಲವಾರು ಜನ ಕನ್ನಡ ಒಂದು ಇನ್ಫ್ಲೂಯೆನ್ಸರ್ಸ್ ಬೇಕಂತೆ, ಒಂದು 50 ಜನನಾದರೂ ಬೇಕಂತೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಚಾನಲಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದರೆ, ಓಕೆನಾ, ತುಂಬ ಜನ ಫಾಲೋವರ್ಸ್ ಇದ್ದರೆ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಇರುತ್ತೆ, ಇಲ್ಲ ಅಂತಂದರೆ ಎಲಿಜಿಬಿಲಿಟಿ ಇರಲ್ಲ. ಸೊ ನಿಮ್ಮ ಒಂದು ಯೂಟ್ಯೂಬಲ್ಲಿ ಆಗ್ಬೋದು ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದರೆ, ಅಥವಾ ಟಿಕ್ಟಾಕಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದರೆ, ಅಥವಾ ಫೇಸ್ಬುಕ್ಕಲ್ಲಿ ತುಂಬ ಜನ ಫಾಲೋವರ್ಸ್ ಇದ್ದರೆ, ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಬೇಕು. ನೀವು ನಿಮ್ಮ ನೇಮ್ನ ಹಾಕ್ಬಿಟ್ಟು, ಇವಾಗ ಎಕ್ಸಾಂಪಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮು ಮತ್ತು ಕೆಳಗಡೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ಹಾಕ್ಬಿಟ್ಟು ನನಗೆ ಅದರ ಜೊತೆಗೆ ನೀವು ಯಾವ ಭಾಷೆ ಮಾತಾಡ್ತೀರಾ ಅನ್ನೋದನ್ನ ನನಗೆ ಮೆಸೇಜಲ್ಲಿ ಕಳಿಸ್ಕೊಟ್ಬಿಟ್ರೆ, ನಾನು ಆ ಒಂದು ಮೆಸೇಜ್ನ ನನ್ನ ಏಜೆಂಟ್ ಜೊತೆ ನಾನು ಫಾರ್ವರ್ಡ್ ಮಾಡ್ತೀನಿ. ಸೊ ಅವರು ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆನಾ. ಎಲಿಜಿಬಿಲಿಟಿ ಎಷ್ಟು ಜನ ಫಾಲೋವರ್ಸ್ ಇರಬೇಕು ಅಂತ ತುಂಬ ಜನ ಕೇಳ್ಬೋದು. ಇವಾಗ ಒಂದು ಅಪ್ರಾಕ್ಸಿಮೇಟಾಗಿ ಹೇಳ್ಬೇಕು ಅಂತಂದರೆ ಒಂದು ಮಿನಿಮಮ್ ಒಂದು 30,000ನಾದರೂ ಇರಲೇಬೇಕು. ಓಕೆನಾ. 30,000ದೊಳಗಿದ್ರೆ ಎಲಿಜಿಬಿಲಿಟಿ ಇರಲ್ಲ. ಸೊ ಅಟ್ಲೀಸ್ಟ್ ಒಂದು 30,000 ಫಾಲೋವರ್ಸ್ ಇರಬೇಕು. ಯೂಟ್ಯೂಬಲ್ಲಾದರೂ ಆಗ್ಬೋದು, ಟಿಕ್ಟಾಕಲ್ಲಾದರೂ ಆಗ್ಬೋದು, ಫೇಸ್ಬುಕ್ಕಲ್ಲಾದರೂ ಆಗ್ಬೋದು. ಓಕೆನಾ. ಸೊ ನಾನು ನಿಮಗೆ ಅಪ್ರೋಚ್ ಮಾಡ್ತೀನಿ, ಸೆಲೆಕ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಓಕೆನಾ. ಸೊ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಜನ ಯೂಟ್ಯೂಬರ್ಸ್ ಇರ್ತೀರಾ, ಅವ್ರಿಗೆಲ್ಲ ತುಂಬ ಜನ ಒಂದು ಅವಕಾಶಗಳು ಸಿಕ್ಕಿರಲ್ಲ. ಸೊ ಇವಾಗ ನನಗೆ ಗೊತ್ತಿರೋದ್ರಿಂದ ಒಂದು ಏಜೆಂಟ್ಗಳು, ಸೊ ಅವ್ರ ಜೊತೆ ನಾನು ಮಾತಾಡಿ ನಿಮಗೆ ಬೇಗ ನೀವು ಕೂಡ ಕನ್ನಡದ ಇನ್ಫ್ಲೂಯೆನ್ಸರ್ ಆಗಿ ಸೆಲೆಕ್ಟ್ ಆಗೋ ರೀತಿ ಒಂದು ಅವಕಾಶನ ನಾನು ಮಾಡಿಕೊಡ್ತೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಕೂಡ ಸಿಮ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಕೆಳಗಡೆ ಅವ್ರದ್ದು ಇಮೇಲ್ ಅಡ್ರೆಸ್ ಇರುತ್ತೆ, ಅವ್ರಿಗೆ ನೀವು ಒಂದು ಮೆಸೇಜ್ ಮಾಡಿದ್ರೆ ನಂದು ಈ ಥರ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ನೀವು ಮೆಸೇಜ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ಬೋದು. ಬಟ್ ಅದು ತುಂಬ ಪ್ರೋಸೆಸ್ ಆಗೋದು ಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಅವರು ನಿಮಗೆ ರಿಪ್ಲೈ ಮಾಡಿ, ಅವರು ನಿಮ್ಮ ಚಾನಲ್ನ ಚೆಕ್ ಮಾಡಿ, ಇದೆಲ್ಲ ಆಗೋಕ್ಕಿಂತ ಮುಂಚೆನೇ ನನ್ನ ಕಡೆಯಿಂದ ನೀವೇನಾದರೂ ಹೊಂಟೋದ್ರೆ ಬೇಗ ಆಗಿಬಿಡುತ್ತೆ ನಿಮಗೆ ಕೆಲಸ. ಓಕೆನಾ. ಯಾಕೆ ಅಂತಂದರೆ ನನಗೆ ಆ ಏಜೆಂಟು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ಅವ್ರ ಜೊತೆ ನಾನು ಮಾತಾಡ್ಬಿಡ್ತೀನಿ, ಈ ಥರ ಒಂದು ಯೂಟ್ಯೂಬರ್ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಈ ಥರ ವೀಡಿಯೋಸ್ಗಳು ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ಅವ್ರು ಆಮೇಲೆ ನಿಮ್ಮ ಚಾನಲ್ ಅಬ್ಸರ್ವ್ ಮಾಡಿ ನೋಡ್ತಾರೆ, ಯಾವ ಥರ ವೀಡಿಯೋಸ್ಗಳು ಮಾಡ್ತೀರಾ, ಹೆಂಗೆ ಮಾಡ್ತೀರಾ ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಇಷ್ಟ ಇದ್ದರೆ ನಿಮ್ಮ ನಂಬರ್ನ ಕೇಳ್ತಾರೆ. ನೀವು ನನಗೆ ನಂಬರ್ ಕೊಟ್ಟರೆ ನಾನು ಅವ್ರಿಗೆ ಕೊಟ್ಬಿಡ್ತೀನಿ ನಂಬರ್ನ. ಓಕೆನಾ. ಸೊ ಅವ್ರೇನಾದ್ರು ನಂಬರ್ ಕೇಳಿದ್ರೆ ನಾನು ನಿಮಗೆ ನಿಮ್ಮನ್ನ ಕ್ವಶನ್ ಕೇಳ್ತೀನಿ, ಬ್ರೋ ನಿಮ್ಮನ್ನ ನಂಬರ್ ಕೇಳ್ತಾ ಇದ್ದಾರೆ, ನಂಬರ್ ಕೊಡಿ ಅಂತ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಾನೇ ಮೆಸೇಜ್ ಮಾಡ್ತೀನಿ. ಓಕೆನಾ. ಸೊ ತಲೆ ಕೆಡಿಸ್ಕೊಬೇಡಿ. ಅವ್ರೇನಾದ್ರು ಅಪ್ರೋಚ್ ಮಾಡಲಿಲ್ಲ ಅಂತಂದರೆ, ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಹೇಳ್ಬಿಡ್ತೀನಿ ನಿಮಗೆ, ಈ ಥರ ಏನೋ ಅವರು ವೇಟಿಂಗಲ್ಲಿ ಇಟ್ಟಿದ್ದಾರೆ, ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಸೊ ತಲೆ ಕೆಡಿಸ್ಕೊಬೇಡಿ. ಒಟ್ಟಿನಲ್ಲಿ ಏನು ಅಂತಂದರೆ, ತುಂಬ ಜನ ಫಾಲೋವರ್ಸ್ ಇದ್ದರೆ ಮಾತ್ರ ನನಗೆ ನಿಮ್ಮ ಒಂದು ಡೀಟೇಲ್ಸು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕು ಪ್ರತಿಯೊಂದನ್ನು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಓಕೆನಾ. ಇನ್ಸ್ಟಾಗ್ರಾಮ್ ಲಿಂಕ್ ಸಿಕ್ಕಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ನ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನದು ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ನನಗೆ ಮೆಸೇಜ್ನ ಮಾಡ್ಬೋದು. ಅಥವಾ ನೀವು ಸರ್ಚ್ ಮಾಡ್ತೀರಾ ಅಂತಂದರೆ ಲಕ್ಕೇಶ್ ಅಂತ ನೀವು ಸರ್ಚ್ ಮಾಡಿ, ಯಾವುದೇ ರೀತಿ ಸ್ಪೇಸ್ ಕೊಡೋ ಆಗಿಲ್ಲ, ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಸಿಗುತ್ತೆ. ಸೊ ಮೆಸೇಜ್ ಮಾಡಿದ್ರೆ ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ಒಳ್ಳೆಯದಾಗಲಿ. ತುಂಬ ಜನ ಯೂಟ್ಯೂಬರ್ಸ್ ಇರ್ತೀರ, ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇರ್ತೀರ. ಸೊ ನಿಮ್ಗಳಿಗೆ ಇದು ಕೂಡ ಒಂದು ಒಳ್ಳೆ ಅರ್ನಿಂಗ್ಸ್ನ ತಂದುಕೊಳ್ಳಿ, ನಿಮಗೂ ಕೂಡ ಒಳ್ಳೊಳ್ಳೆ ಫಾಲೋವರ್ಸ್ಗಳಾಗಲಿ, ಹೆಚ್ಚು ಜನಗಳಿಗೆ ತಲುಪಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ, ಸೊ ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೆಂಗೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನ ಕಡ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರಂ.